ಪಟ್ಟಣದ ಸಕಲೇಶಪುರ ರಸ್ತೆಯ ಬೀಸ್ಟಮ್ಮಕೆರೆ ಕೋಡಿ ಮಲ್ಲಾಪುರದಲ್ಲಿ ನೆಲೆ ನಿಂತು ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಶ್ರೀ ಶನೇಶ್ವರ ದಿವ್ಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಿತು. ಪಟ್ಟಣದ ಸಮೀಪ ಸನ್ಯಾಸಿಹಳ್ಳಿ ಗ್ರಾಮ ವ್ಯಾಪ್ತಿಯ ಮಲ್ಲಾಪುರ ಗಡಿ ಭಾಗದ ಶ್ರೀ ಶನೇಶ್ವರ ಈ ಭಾಗದಲ್ಲಿ ಪ್ರಮುಖ ದೈವವಾಗಿದ್ದು, ಪ್ರತಿ ವರ್ಷ ರಥೋತ್ಸವ, ಜಾತ್ರೆ, ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿಗೆ ಭಕ್ತ ಸಮೂಹ ಹರಿದು ಬರುತ್ತದೆ. ಅಂತೆಯೇ ಪ್ರಸಕ್ತ ವರ್ಷದಲ್ಲಿ ದಿವ್ಯ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದಲೇ ಶ್ರೀ ಶನೇಶ್ವರನಿಗೆ ಗಂಗಾ ಪೂಜೆ, ಚಂದ್ರಮಂಡಲೋತ್ಸವ, ಅಭಿಷೇಕಗಳು ಮತ್ತು ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿನ ಅರ್ಚಕರು ಮತ್ತು ಆಗಮಿಕರು ನಡೆಸಿಕೊಟ್ಟರು. ಪ್ರತಿ ವರ್ಷ ಫೆಬ್ರವರಿ 18ರಂದು ನಡೆಯುವ ರಥೋತ್ಸವ ಬೇಲೂರಿನ ಪಾಲಿಗೆ ಮೊದಲ ರಥೋತ್ಸವವಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಶನೇಶ್ವರ ಸ್ವಾಮಿ ರಥದಲ್ಲಿ ಕೂರಿಸಿ ರಥ ಎಳೆಯುವ ಮುನ್ನ ಮಲ್ಲಾಪುರ, ಬಿಟ್ಟುವಳ್ಳಿ ಇನ್ನು ಮುಂತಾದ ಗ್ರಾಮದಲ್ಲಿ ಬೃಹತ್ ಪುಷ್ಪಮಾಲೆಯನ್ನು ಮೆರವಣಿಗೆ ಮೂಲಕ ತಂದು ಸ್ವಾಮಿಗೆ ಗೌರವ ನೀಡಿದ ಬಳಿಕ ರಥ ಮುಂದಿನ ಬಾಳೆಕಂಬವನ್ನು ಕಡಿದು ರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ. ಉತ್ಸವ ಮೂರ್ತಿಯನ್ನು ಹೊತ್ತ ತೇರು ಸಾಗುತ್ತಿರುವ ಸಂದರ್ಭದಲ್ಲಿ ಹರಕೆ ಕಟ್ಟಿಕೊಂಡ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸುವ ವಾಡಿಕೆ ಇಲ್ಲಿ ನಡೆದುಕೊಂಡು ಬಂದಿದೆ. ಈ ಬಗ್ಗೆ ಪತ್ರಿಕೆಯೊಂದಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ, ದೇವಾಲಯ ಸಮಿತಿಯ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ರಥೋತ್ಸವದ ಬಳಿಕ ಸಾವಿರಾರು ಭಕ್ತ ಸಮೂಹಕ್ಕೆ ಅನ್ನದಾಸೋಹವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಶನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಮುದಾಯ ಭವನ, ಅಡಿಗೆ ಮನೆ, ನಾಗಬನ, ನವಗ್ರಹ ದೇಗುಲವನ್ನು ಸ್ಥಾಪಿಸಲಾಗಿದೆ. ಈ ವರ್ಷ ಭಕ್ತರ ಸಹಕಾರದಿಂದ ದೇಗುಲದ ಸುತ್ತಲೂ ಸಹ ಇಂಟರ್ಲಾಕ್ ಅಳವಡಿಸಲಾಗಿದ್ದು, ಪ್ರತಿ ಶ್ರಾವಣ ಮಾಸ ಶನಿವಾರ ನಡೆಯುವ ಮಹಾಪೂಜೆ ಜಾತ್ರೆಯಂತೆ ನಡೆದುಕೊಂಡು ಬರುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾಗಿದ್ದಾರೆ. ಅಲ್ಲದೆ ಭಕ್ತರ ಸಹಕಾರದಿಂದ ಅನ್ನದಾಸೋಹ ಯಾವುದೇ ಲೋಪ ಬಾರದಂತೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಜಾತ್ರೆ ಬಗ್ಗೆ, ದೇವರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೂಡ ನೀಡಿದ್ದೀರಾ. ಈ ಒಂದು ಜಾತ್ರೆ ಕೂಡ ಯಶಸ್ವಿಯಾಗಲಿ ಅಂತೇಳಿ ನಾನು ಎಲ್ಲರೂ, ಯಾಕೆಂದರೆ ಶನೇಶ್ವರ ಸ್ವಾಮಿಯ ಟ್ರಸ್ಟ್ ಅಂತ ಮಾಡ್ಕೊಂಡು ಆ ಟ್ರಸ್ಟ್ ವತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲ ಟ್ರಸ್ಟಿನ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು, ಟೌನ್ ಎಲ್ಲರೂ ಇರ್ಬೋದು, ಎಲ್ಲರ ಸಾಧನೆ. ಈಗ ಅಲ್ಲಿ ಮಲ್ಲಾಪುರ ಗ್ರಾಮಸ್ಥರಿಂದ ಒಂದು ಹೂವಿನ ಹಾರ ಕೂಡ ಬರುತ್ತೆ. 1 ಗಂಟೆಗೆ ಕರೆಕ್ಟಾಗಿ ಈ ಒಂದು ರಥೋತ್ಸವದ ಕಾರ್ಯಕ್ರಮವನ್ನು ನೆರವೇರಿಸಿ ನಾಡಿನ ಭಕ್ತಾದಿಗಳು ಆ ದೇವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ದೇವರಿಗೆ ಎಲ್ಲರೂ ಕೊಡಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಪುರಸಭಾ ಸದಸ್ಯ ಹಾಗೂ ದೇಗುಲದ ಟ್ರಸ್ಟ್ ಸದಸ್ಯ ಜಿ ಶಾಂತಕುಮಾರ್, ಸದಸ್ಯ ಬಿಸಿ ಜಗದೀಶ್, ಕೇಶವಮೂರ್ತಿ, ಬಾಳೆಹಣ್ಣು ರಮೇಶಣ್ಣ, ಬಿಸಿ ಉಮೇಶ್, ಮಾಳಗೆರೆ ಬಸವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೋಳಿ ಶಿವು, ಶಾಂತಣ್ಣ ಮತ್ತಿತರರು ಭಾಗವಹಿಸಿದ್ದರು. ಬೇಲೂರು ಪಿಎಸ್ಐಎಸ್ ಜಿ ಪಾಟೀಲ್ ನೇತೃತ್ವದಲ್ಲಿ ಮುನ್ನೆಚ್ಚರಿಕೆ ಮತ್ತು ಭದ್ರತೆ ಒದಗಿಸಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.